ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಕಬ್ಬು ಬೆಳೆ ಹೊತ್ತಿ ಉರಿದಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹೊಸಟ್ಟಿ ಗ್ರಾಮದಲ್ಲಿ ನಡೆದಿದೆ. ಹೊಸಟ್ಟಿಯ ನಾಯಕ ವಸತಿ ತೋಟದಲ್ಲಿ ಅವಘಡ ಸಂಭವಿಸಿದ್ದು 6ಕ್ಕೂ ಹೆಚ್ಚು ರೈತರಿಗೆ ಸೇರಿದಂತಹ 13 ಎಕರೆಯಷ್ಟು ಕಬ್ಬು ಬೆಳೆ ಒಂದು ಬೆಂಕಿಗೆ ಆಹುತಿಯಾಗಿದೆ. ಬೆಳೆ ಕಳೆದು ಕಂಗಾಲಾಗಿರುವಂತಹ ಅನ್ನದಾತರು ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕದ ಸಿಬ್ಬಂದಿಗಳು ಭೇಟಿಯನ್ನು ನೀಡಿ ಹರಸಾಹಸವನ್ನು ಪಟ್ಟಿದ್ದಾರೆ ಬೆಂಕಿಯನ್ನು ನಂದಿಸಲಿಕ್ಕೆ. ಇವತ್ತೇನಾಗಿತ್ತಪ್ಪ ಅಂದ್ರೆ 18 ಎಕರೆ ಕಬ್ಬ ಬೆಂಕಿಗೆ ಆಹುತಿಯಾಗಿದೆ. ಇದಕ್ಕೆಲ್ಲ ಬೇರೆ ಯಾರು ಕಾರಣಪ್ಪ ಅಂದ್ರೆ KB ಅವರ ಕಾರಣ. ಈ ಬರ್ತಕ್ಕಂತಹ ದಿನದಲ್ಲಿ ಬಹುಶಃ ಎಲ್ಲ ನಷ್ಟವನ್ನು ತುಂಬಿಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಸರ್ಕಾರಕ್ಕೆ ಈ ಮೂಲಕ ಮನವಿ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಅಗ್ರಾಣಿ ಹೊಸಟ್ಟಿ ಗ್ರಾಮದವನಾದ ನಾನು ಶೇಖರ್ ಯಲ್ಲಪ್ಪ ನಾಯ್ಕ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುವುದೇನೆಂದರೆ KB ಅವರ ದಿವ್ಯ ನಿರ್ಲಕ್ಷ್ಯದಿಂದ KBಯ ಕಂಬದಿಂದ ಕಂಬಕ್ಕೆ ಹೋಗುವ ಎಲ್ಟಿ ಲೈನ್ಗಳು ಒಂದಕ್ಕೆ ಒಂದು ತಾಗಿ ಬೆಂಕಿ ಹತ್ತಿಕೊಂಡು ಸುಮಾರು ನಮ್ಮ ಹೊಲದಲ್ಲಿರುವ ಸುಮಾರು 18 ಎಕರೆ ಕಬ್ಬು ಸುಟ್ಟು ನಾಶವಾಗಿದೆ. ಇದಕ್ಕೆ KB ಅವರ ದಿವ್ಯ ನಿರ್ಲಕ್ಷ್ಯವೇ ಕಾರಣವಾಗಿದೆ. ಇದಕ್ಕೆ ಸರ್ಕಾರದವರು ಮತ್ತು KB ಅವರು ಕಾನೂನು ಪ್ರಕಾರ ಸರಿಯಾದ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಇಂದು ಬಸಪ್ಪ ನಾಯ್ಕ್, ಸುದಸ್ಸು ನಾಯ್ಕ್, ರಾಮು ನಾಯ್ಕ್, ಗೋಪಾಲ್ ನಾಯ್ಕ್, ಶೇಖರ್. ಯಾದಗಿರಿ ಜಿಲ್ಲೆ ನಾಯ್ಕಲ್ ಗ್ರಾಮದ ಜಲ ಜೀವನ್ ಮಿಷನ್ ಕಾಮಗಾರಿಕೆಯಲ್ಲಿ ಭಾರೀ ಅವ್ಯವಹಾರ ನಡೆದಿರಬಹುದು, ಅದು ಬೆಳಕಿಗೆ ಬಂದಿರುವಂತದ್ದು. ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಜಿಲ್ಲಾಧಿಕಾರಿ ವೆಂಕಟೇಶ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ. ನಾಯ್ಕಲ್ ಗ್ರಾಮದ 1500 ಮನೆಗಳಿಗೆ ಕುಡಿಯುವ ನೀರಿನ ಸಂಪರ್ಕ ನೀಡುವ ಕಾಮಗಾರಿಕೆ 4.11 ಕೋಟಿ ವೆಚ್ಚ ನಿಗದಿಯಾಗಿತ್ತು. ಆದರೆ ವಾಸ್ತವದಲ್ಲಿ ಕೇವಲ 529 ಮನೆಗಳಲ್ಲಿ ಮಾತ್ರ ಕಾಮಗಾರಿಕೆ ಪೂರ್ಣಗೊಂಡಿದೆ. ಆದರೂ ಕೂಡ ದಾಖಲೆಯಲ್ಲಿ 1257 ಮನೆಗಳ ನೀರಿನ ಸಂಪರ್ಕ ನೀಡಲಾಗಿದೆ ಅಂತ ಹೇಳಿ ತೋರಿಸಿ ಬಿಲ್ ಮಾಡಿಕೊಂಡಿದ್ದಾರೆ. ಅಲ್ಲದೆ ಇದಕ್ಕೆ ಹೆಚ್ಚುವರಿಯಾಗಿ ಕೆಲಸವೇ ನಡೆದಿದ್ರೂ ಕೂಡ 1.90 ಕೋಟಿ ಮೊತ್ತವನ್ನು ಡ್ರಾ ಮಾಡಿದ್ದಾರೆ ಅಂತ ಹೇಳಿ ತೋರಲಾಗಿದೆ. ಈ ಅವ್ಯವಹಾರದಲ್ಲಿ ಭಾಗಿಯಾಗಿರುವಂತಹ 5 ಅಧಿಕಾರಿಗಳ ವಿರುದ್ಧ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲೆಯಾಗಿದೆ. ಒಳ ಮೀಸಲಾತಿ ವಿರೋಧಿಸಿ ಬಂಜಾರ ಕೋರಚಾಕು ಭೋವಿ ಸಮುದಾಯದ ಬೃಹತ್ ಪ್ರತಿಭಟನೆ ನಡೆದಿದೆ. ಕೊಪ್ಪಳದ ಜಗತ್ ವೃತ್ತದಲ್ಲಿ ಜಿಲ್ಲಾಧಿಕಾರಿಯ ಕಚೇರಿಯವರೆಗೂ ಕೂಡ ಬೃಹತ್ ಪ್ರತಿಭಟನೆಯ ಮೆರವಣಿಗೆಯನ್ನ ಮಾಡಲಾಯಿತು. ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ರಸ್ತೆ ಬಂದ್ ಮಾಡಿ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು. ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕವಾದದ್ದು, ನಮಗೆ ನ್ಯಾಯವನ್ನ ಕೊಡಿಸುವಂತೆ ಆಗ್ರಹಿಸಿದ್ರು. ಇಲ್ಲಿಂದ ಹೋಗ್ಬಿಡ್ರಿ, ಇಲ್ಲಿಂದ ಹೋಗ್ಬಿಡ್ರಿ. ನಮ್ಮವ್ರಿಗೆ ಎಷ್ಟು ಬಿಡ್ತಾರೆ ಅವ್ರಿಗೆ ಒಂದು ಸುಮ್ಮನೆ ಆಟೋ ಗ್ರಹಣದ ಸಮಯದಲ್ಲಿ ಉಪಹಾರ ಸೇವಿಸಿ ಮೌಢ್ಯತೆ ಸಿಡ್ಡು ಹೊಡೆದು ಸೈನಿಕ ಶಾಲೆ ಮಕ್ಕಳು ಗ್ರಹಣ ವೀಕ್ಷಣೆ ಮಾಡಿರುವಂತಹ ಘಟನೆ ಬೀದರ್ನಲ್ಲಿ ನಡೆದಿದೆ. ಇಲ್ಲಿನ BVB ಕಾಲೇಜು ಆವರಣದಲ್ಲಿರುವಂತಹ ಸೈನಿಕ ಶಾಲೆಯಲ್ಲಿ ಗ್ರಹಣ ವೀಕ್ಷಣೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಗ್ರಹಣದ ವೇಳೆ ಸಾರ್ವಜನಿಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಬಾಳೆಹಣ್ಣು ಹಾಗೂ ಹಾಲನ್ನ ಕೊಡುವುದರ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಗ್ರಹಣದ ವೀಕ್ಷಣೆ ಆವರಣದಲ್ಲಿ 2 ದೂರದರ್ಶಕ, 2 ಬೈನಾಕ್ಯುಲರ್ ಕೂಡ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಗ್ರಹಣ ಒಂದು ವೈಜ್ಞಾನಿಕ ಕ್ರಿಯೆ ಆಗಿದೆ. ಗ್ರಹಣದ ಸಂದರ್ಭದಲ್ಲಿ ಆಹಾರ ಸೇವನೆ ಮಾಡಿದ್ರೆ ಯಾವುದೇ ಸಮಸ್ಯೆಗಳು ಬರುವುದಿಲ್ಲ. ಮನೆಯಲ್ಲಿರುವಂತಹ ನೀರು ಚೆಲ್ಲದೆ ಉಪಯೋಗಿಸಬೇಕು, ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ಹೇಳಿ ಅರಿವನ್ನು ಮೂಡಿಸುವಂತಹ ಕೆಲಸ ಆಯಿತು.
ಗಣೇಶ್ ಕಂಫರ್ಟ್ ನೋಡಕ್ ಹಚ್ಚಲು ಹಲೋ ಸರ್ ಒಬ್ರಿಗೆ ರೆಡ್ಡಿ ಅದಕ್ಕೆ ಯಾವ ಈ ಫುಡ್ಡಿಂದ ಅಥವಾ ಆ ಟೈಮಲ್ಲಿ ನಾವು ಏನೋ ತಿಂದಿದ್ದು ಅದಕ್ಕೆಲ್ಲ ನಾ ಗ್ಯಾರಂಟಿ ಕೊಡ್ತೀವಿ. ಏನೇನಾಗಲ್ಲ ಇಂಥ ಕಾರ್ಯಕ್ರಮಕ್ಕೆ ಹಲವಾರು ಕೊಟ್ಟಿವಿ. ಸೂರ್ಯಗ್ರಹಣ ಆದಾಗ ಹೇಳಿದ್ವಿ ಯಾವುದೊಂದು ಮಗು ಬಾಳೆಹಣ್ಣು ತಿನ್ನಲಿಕ್ಕೆ ಅನುಮಾನ ಪಡ್ತೀವಿ. ನಾ ಗ್ಯಾರಂಟಿ ಕೊಡ್ತೀನಿ ಅದು ಇದ್ರ ಬಗ್ಗೆ ಏನಾಗಲ್ಲ. ಖಂಡಿತವಾಗಿ ಇದು ಈಗೇನು ಸ್ವಾಮಿಗಳೇನು ಬರ್ತದೆ ಈಗೆಲ್ಲ ಮನೆಗಳಲ್ಲಿ ಆಹಾರದಲ್ಲೆಲ್ಲ ಅದಕ್ಕೆ ತಂದು ಹುಲ್ಲಿಂದ ಇದು ಹಾಕೋದು ಆಯಿತಾ. ಆಮೇಲೆ ನೀರು ಚೆಲ್ಲೋದು, ಆಮೇಲೆ ಈಗ ಸ್ನಾನ ಮಾಡಬೇಕು. ನನ್ನ ಮನೆಯೊಳಗೆ ಹೇಳ್ತಾ ಇದ್ರು 1 ವರ್ಷ ಇದು ಗ್ರಹಣ ಏನಿರುತ್ತೆ ಅಂದ್ರೆ ಹಂಗೆ ಇರುತ್ತಂತ ಸ್ನಾನ ಮಾಡಿಲ್ಲ ಅಂತ. ಸೊ ಹಾಗಾಗಿ ಇದು ಯಾವುದೇ ಅಂತ ನಂಬಿಕೆಗಳಿಗೆಲ್ಲ ನಾವು ಕಿವಿಗೂಡಬಾರ್ದು. ಇದಕ್ಕೆ ವೈಜ್ಞಾನಿಕ ನೋಡಿ, ಚಂದ್ರ ನಮ್ಮಿಂದ 3,84,000 ಕಿಲೋಮೀಟರ್ ಇದೆ. ನಿಯರ್ ಅಬೌಟ್ 4 lakhs ಕಿಲೋಮೀಟರ್ ಅವೇ ಫ್ರಮ್ ಅರ್ತ್. ಅಲ್ಲಿ ನಡೀತಕ್ಕಂಥ ಘಟನೆಗೂ ನಮ್ಮ 4 ಕಿಲೋಮೀಟರ್ ನಡೀತಕ್ಕಂಥ ಭೂಕಂಪ, 100,000 ಕಿಲೋಮೀಟರ್ ನಡೀತಕ್ಕ ಭೂಕಂಪ ಆದರೆ ನಮ್ಮಲ್ಲಿ ಏನಾಗಲ್ಲ. 4 ಲಕ್ಷ ಕಿಲೋಮೀಟರ್ ದೂರದಲ್ಲಿ ನಡೀತಕ್ಕಂಥ ಯಾವುದೋ ಒಂದು ಖಗೋಳ ಘಟನೆಗೆ ನಮ್ಮ ಭೂಮಿಯಲ್ಲಿ ಏನು ಬದಲಾವಣೆ ಆಗಲ್ಲ. ಇದು ಹೆಂಗೆ ಮಾಡಬೇಕಂದ್ರೆ ಎಂಜಾಯ್ ಮಾಡಬೇಕು. ಇದೊಂದು ಆಟ ನಡೀತಾ ಇದೆ. ನಾವು ಹೆಂಗೆ ಕ್ರಿಕೆಟ್ ಮ್ಯಾಚ್ ನೋಡ್ತೀವಲ್ಲ, ಸೇಮ್ ಇದೊಂದು ಥರ ಮ್ಯಾಚ್ ಯಾರ ನಡುವೆ ನಡೀತಾ ಇದೆ. ಚಂದ್ರ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದಿಂದ ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು. ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಉದ್ಘಾಟನೆ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಶಿಕ್ಷಕರು, ಅಧಿಕಾರಿಗಳು ಸೇರಿದಂತೆ ನೂರಾರು ಜನರು ಭಾಗವಹಿಸಿದ್ರು. ಗಣೇಶ ವಿಸರ್ಜನೆಯ ವೇಳೆ ಪೊಲೀಸ್ ಇಲಾಖೆ ಸಮಯಕ್ಕೆ ಸರಿಯಾಗಿ ಡಿಜೆ ಬಂದ್ ಮಾಡಿಸಿದ್ದಾರೆ. ಅದೇ ರೀತಿ ನಸುಕಿನ ಜಾವ ಮಸೀದಿ ಮೈಕ್ ಬಂದ್ ಮಾಡಿಸುವ ಕೆಲಸವೂ ಆಗಬೇಕು ಅಂತ ಹೇಳಿ ಶಿವರಾಮಕೃಷ್ಣ ಸೇವಾ ಸಮಿತಿಯ ಅಧ್ಯಕ್ಷ ರಾಜು ಕನಪ್ಪನವರು ಆಗ್ರಹಿಸಿದ್ದಾರೆ. ಗದಗದಲ್ಲಿ ಮಾತನಾಡಿರುವಂತಹ ಅವರು ಸುಪ್ರೀಂ ಕೋರ್ಟ್ ಆದೇಶ ಪ್ರತಿನಿತ್ಯ ಪಾಲನೆಯಾಗಬೇಕು. ಗಣೇಶ ವಿಸರ್ಜನೆಯ ವೇಳೆ ಹೇಗೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲಿಸಬೇಕು ಅಂತ ಪೊಲೀಸರು ಹಿಂದೂ ಮುಖಂಡರಿಗೆ ಬುದ್ಧಿಯನ್ನ ಹೇಳಿದ್ರು. ಅದು ಅದೇ ರೀತಿ ಹಿಂದೂಗಳಿಗೂ ಕೂಡ ಅಂದ್ರೆ ಹಿಂದೂಗಳಿಗೆ ಮಾತ್ರ ಅಷ್ಟೇನಾ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಅವರು ಕೇಳಿರುವಂತದ್ದು. ಯಾಕ ಪೊಲೀಸ್ ವರಿಷ್ಠಾಧಿಕಾರಿಗಳ ಮನೆಯಲ್ಲೇ ಐತಿ, ಅವ್ರು ಯಾಕೆ ತಲೆ ಕೆಡಿಸ್ಕೊಂಡ್ರು? ಇನ್ನೊಂದು ಹೇಳ್ತೀನಿ, ಗದಗ ಜಿಲ್ಲೆಯ ಜಿಲ್ಲಾಸ್ಪತ್ರೆ ಏನೈತಲ್ಲ, ಆ ಜಿಲ್ಲಾಸ್ಪತ್ರೆ ಪಕ್ಕದಲ್ಲಿನ ಪ್ರತಿನಿತ್ಯ 5 ಬಾರಿ ನಮಾಜ್ ಆಗುತ್ತೆ. ಅಲ್ಲೇ ಪಕ್ಕಾ ರೋಗಿಗಳ ಬಾಜುನೇ ಇರ್ತಾರ. ಯಾಕ ನಮ್ಮ ಈ ಅಧಿಕಾರಿಗಳಿಗೆ ನಾ ಹೇಳಿದಲ್ಲ ಹೆಸರು, ಅವ್ರಿಗೆ ಯಾಕೆ ಗೊತ್ತಾಗ್ಬೋದು, ಯಾಕೆ ಕಣ್ಣಿಗೆ ಕಾಣ್ಬೋದು? ಇನ್ನ 50ರ ಸಂಭ್ರಮ ಅಂತ ಹೇಳಿ ನಮ್ಮ ಸಚಿವರ ಕಾನೂನು ಸಚಿವರ ನೇತೃತ್ವದಲ್ಲಿ 3 ದಿನ ಪ್ರತಿದಿನ ಸಾಯಂಕಾಲದಿಂದ ಬೆಳಗ್ಗೆ 4ರವರೆಗೂ ಕೂಡ ಜನ ಕುಣಿದು ಕುಪ್ಪಳಿಸಿದ್ರು. ಅಲ್ಲ, ಅದು ನಮ್ಗೆ ಖುಷಿ ಐತಿ. ಮತ್ತೆ ಕುಣಿದು ಕುಪ್ಪಳಿಸಿದ್ರು ಇರೋದಿಲ್ಲ, ಕುಣಿದು ಕುಪ್ಪಳಿಸಿದ್ರು. ಅವಾಗ ಎಲ್ಲಿ ಹೋಗಿದ್ರಿ ಸುಪ್ರೀಂ ಕೋರ್ಟ್ ಆದೇಶ? ಮತ್ತೆ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ ಏನ್ ಮಾಡ ಅಂತಿದ್ರು ಅವಾಗ? ಕಾನೂನು ಉಲ್ಲಂಘನೆ ಅವ್ರು ಇದ್ದಾಗ ಆಗೈತಲ್ಲ, ಯಾಕೆ ಅವ್ರ ಮೇಲೆ ಕ್ರಮ ಆಗಿಲ್ಲ? ಕೊಪ್ಪಳದಲ್ಲಿ ಡಿಜೆದವ್ರ ಮೇಲೆ ಕೇಸ್ ಹಾಕಿದಾರೆ ಪೊಲೀಸ್ ಇಲಾಖೆ. ಇಲ್ಲಿ ಕೂಡ ಹಾಕ್ತೀವಿ ಅಂತ ಹೇಳ್ಯಾರ. ಸ್ವಾಮಿ, ನಾವು ರೆಡಿ ಇದೀವಿ, ನೀವು ಹಾಕ್ರಿ ನಮ್ಮ ಮೇಲೆ, ನಾವು ತಪ್ಪು ಮಾಡಿವಿ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿವಿ. ಆದ್ರೆ ಇಡೀ ಮುಸ್ಲಿಂ ಸಮಾಜ ಮಸೂತಿ ಒಳಗ ಹಾಕಿ ಉಲ್ಲಂಘನೆ ಮಾಡುತ್ತಲ್ಲ, ಅವಾಗ ಏನ್ ಮಾಡ್ತೀವಿ ನೀವು? ಅದಕ್ಕ ಧಾರ್ಮಿಕ ಹಬ್ಬಗಳನ್ನ ಹತ್ತಿಕ್ಕಬೇಕನ್ನೋ ಉದ್ದೇಶದಿಂದನ ಸಿದ್ದರಾಮಯ್ಯ ನೇತೃತ್ವದಲ್ಲಿರುವ ಸರ್ಕಾರ ನಮ್ಮ ಹಬ್ಬಗಳಿಗೆ ಈ ರೀತಿ ಪೊಲೀಸ್ ಇಲಾಖೆಯನ್ನು ಛೂ ಬಿಟ್ಟು ಜನರ ಮೇಲೆ ಒತ್ತಡ ಹೇರಿ ಹಬ್ಬಗಳನ್ನು ನಾಶ ಮಾಡುವ ಹೊರಟಾರ. ಹಾಗಾಗಿ ನಾನು ಮಾನ್ಯ
ಸಿದ್ದರಾಮಯ್ಯವ್ರಿಗೆ ಹೇಳೋದು ದೊಡ್ಡವಲ್ಲ, ಇಲ್ಲೇ ಪಕ್ಕದಲ್ಲೇ ಇರುವ ನಮ್ಮಲ್ಲೇ ಇರುವ ಕಾನೂನು ಸಚಿವರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಕಾನೂನು ಸಚಿವರೇ, ತಾವು ದಯಮಾಡಿ ಗಮನ ಹರಿಸಿ. ಎಸ್ಟಿ ಚಾಲಕರ ಹಾಸ್ಟೆಲ್ ಅಂದ್ರೆ ಬಾಲಕರ ಹಾಸ್ಟೆಲ್ಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿರುವಂತಹ ಘಟನೆ ಧಾರವಾಡ ಸತ್ತಾಪುರದಲ್ಲಿ ನಡೆದಿರುವಂಥದ್ದು. DSO ಈ ಒಂದು ಸಂಘಟನೆಯ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದಂತಹ ವಿದ್ಯಾರ್ಥಿಗಳು ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಧಾರವಾಡದಲ್ಲಿ ಪ್ರತಿ ವರ್ಷಕ್ಕೆ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣವನ್ನ ಪಡೆಯಲಿಕ್ಕೆ ಇಲ್ಲಿಗೆ ಬರ್ತಾರೆ. ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅವರಿಗೆ ಕಾಲೇಜಿನ ಪ್ರವೇಶ ಪಡೆದರೂ ಕೂಡ ವಸತಿ ಸೌಲಭ್ಯಕ್ಕೆ ಹಾಸ್ಟೆಲ್ ಸಿಗದೆ ವಿದ್ಯಾರ್ಥಿಗಳು ಪರದಾಡುವಂತೆ ಆಗಿದೆ. ಹಾಸ್ಟೆಲ್ ದೊರೆತರೂ ಇಲ್ಲಿ ಸರಿಯಾದ ಮೂಲಭೂತ ಇಲ್ಲದಂತೆ ಆಗಿದೆ ಅಂತ ಹೇಳಿ ಆಗ್ರಹಿಸಿರುವಂತಹ ಘಟನೆ ನಡೆದಿದೆ. ಆ ಸಂಖ್ಯೆ ಇವಾಗ ಪ್ರತಿ ವರ್ಷದಿಂದ ವರ್ಷಕ್ಕೆ ಹೋದಾಗ ಬರೋ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇದು ನಿಮ್ಗಳಿಗೂ ಮಾಡದೆ ಹೊರತು ಇವತ್ತು ಹಾಸ್ಟೆಲ್ ಸಿಗ್ತಾ ಇಲ್ಲ. ಇವಾಗ ನೀವುಗಳ ಗಮನಿಸಿದ್ರೆ 5ನೇ ತಾರೀಕು ಲಿಸ್ಟ್ ಬಿಡಬೇಕಿತ್ತು, ಇನ್ನೂವರೆಗೂ ಸಹ ಬಿಟ್ಟಿಲ್ಲ. ವಿದ್ಯಾರ್ಥಿಗಳು ಇವತ್ತು ಕಾಲೇಜಲ್ಲಿ ಹೋಗಿ ಇಲಾಖೆಯವರು ನಿರ್ಮಾಣ ಮಾಡಿರ್ತಕ್ಕಂಥ ಸಮಸ್ಯೆ, ಇದನ್ನ ವಿರೋಧಿಸ್ಬಿಟ್ಟು ಇವತ್ತು ನಾವೇನೆಲ್ಲ ಹೋರಾಟಕ್ಕೆ ಸೇರಿದೀವಿ. ನಿಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ನಮಗೆ ಅದನ್ನ ನಾವು ಇಮಿಡಿಯೇಟ್ಲಿ ಕೊಡ್ಬೇಕಂತ ಪ್ರತಿ ವರ್ಷನೂ ಸಹ ಹೋರಾಟ ಮಾಡ್ತೀವಿ. ಹೋರಾಟ ಆದ್ಮೇಲೆ ಕೆಲವೊಂದು ಬಿಲ್ಡಿಂಗ್ ಅನ್ನ ಹಿಡಿತೇವೆ. ಹೋರಾಟ ಮಾಡದೆ ಹೊರತು ಇವತ್ತು ಹಾಸ್ಟೆಲ್ ಸಿಗ್ತಾ ಇಲ್ಲ. ಇವಾಗ ನೀವುಗಳ ಗಮನಿಸಿದ್ರೆ 5ನೇ ತಾರೀಕು ಲಿಸ್ಟ್ ಬಿಡಬೇಕಿತ್ತು, ಇನ್ನೂವರೆಗೂ ಸಹ ಬಿಟ್ಟಿಲ್ಲ. ವಿದ್ಯಾರ್ಥಿಗಳು ಇವತ್ತು ಕಾಲೇಜಲ್ಲಿ ಹೋಗಿ ಕ್ಲಾಸ್ ಕೇಳಂತ ಬಿಟ್ಟಿಲ್ಲ. ಅಧಿಕಾರಿಗಳ ಬಂದು ಯಾದಗಿರಿ ಜಿಲ್ಲೆಯ ಹುಣಸಗಿ ಪಟ್ಟಣದಲ್ಲಿ ಸಮಸ್ತ ಮುಸ್ಲಿಂ ಬಾಂಧವರು ಒಟ್ಟಾಗಿ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಇಸ್ಲಾಂ ಧರ್ಮದ ಪೂಜ್ಯ ಸಂಸ್ಥಾಪಕ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನವನ್ನ ಈ ಹಿನ್ನೆಲೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಅವರು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.